ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಈ ಬೆಳಗಾವಿನಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಅಲ್ಲಿ ಆಳ್ವಿಕೆ ಮಾಡ್ತಿದೆಯಾ ಅಥವಾ ಮಹಾರಾಷ್ಟ್ರ ಮಾಡ್ತಿದೆಯಾ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅದು ಯಾವ ಸರ್ಕಾರ ಆದರೂ ಅಷ್ಟೇ. ಸೊ ಅದು ಇವಾಗಿರುವಂಥ ಕಾಂಗ್ರೆಸ್ ಆದರೂ ಆಗಿರ್ಬೋದು, ಹಿಂದೆ ಇದ್ದಂಥ BJP ಆದರೂ ಆಗಿರ್ಬೋದು, ಯಾವ ಸರ್ಕಾರ ಇದ್ರೂ ಅಷ್ಟೇ ಗುರು. ನಮ್ಮ ರಾಜ್ಯದಲ್ಲಿ ಬರೋದು ಎರಡೇ ಅಲ್ವೇ, ಒಂದು BJP ಇಲ್ಲ ಒಂದು ಯಾವುದು ಕಾಂಗ್ರೆಸ್ ಅಷ್ಟೇ ಬರುವಂಥದ್ದು. ಅದು ಬಿಟ್ಟರೆ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷಗಳು ಅಂತ ಯಾವುವು ಇಲ್ಲ ಅಂತ ಸ್ಟ್ರಾಂಗ್ ಇರೋವಂಥವು. ಸೊ ಇರೋದ್ರಲ್ಲಿ ನಮ್ಮದು JDS ಒಂದಿತ್ತು. ಸೊ ಆಲ್ರೆಡಿ ಅವರು ಹೋಗಿ ಇವಾಗ ಯಾರಿಗೆ BJP ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರಿಷ್ಟ, ಅದು ಅವ್ರ ಪಕ್ಷ ಎಲ್ಲಿ ಬೇಕಾದ್ರೆ ಸೇರ್ಕೊಂತಾರೆ. ಅದೇನು ಜನಗಳ ಪಕ್ಷ ಅಲ್ಲ, ಸುಮ್ಮನೆ ಜನತಾದಳ ಅಂತ ಇಟ್ಟಿದ ತಕ್ಷಣ ಜನಗಳ ಪಕ್ಷ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಆಮೇಲೆ ನಾನು ಹೊಂಟಿರುವಂಥದ್ದು ಅಲ್ಲಿ ಆಗೋವಂಥ ಸಮಸ್ಯೆಗಳ ಬಗ್ಗೆ. ಬೆಳಗಾವಿನಲ್ಲಿ ನಾವು ಪ್ರತಿ ವರ್ಷ ಒಂದು 2 ವಿಡಿಯೋ ಅಂತೂ ಫಿಕ್ಸ್ ಇರುತ್ತೆ. ಒಂದು ಇಂಡಿಪೆಂಡೆನ್ಸ್ ಡೇ ದಿನ, ಇನ್ನೊಂದು ಈ ಥರ ಯಾವಾಗಲಾದ್ರೂ ಗಲಾಟೆಗಳಾದಾಗ ಅಷ್ಟೇ. ಓಕೆ, ಇಂಡಿಪೆಂಡೆನ್ಸ್ ಡೇ ಏನು ಕೇಳ್ತಾ ಇದ್ದೀನಿ ಅಂತಂದರೆ ರಾಯಣ್ಣನ ಒಂದು ಇದಕ್ಕೆ. ಓಕೆ, ಅವತ್ತೇನಾದರೂ ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಹೋದರೆ ಅವ್ರು ಬರ್ತಾರೆ. ಓಕೆ, ಇಲ್ಲಿ ರಾಯಣ್ಣನ ಮೂರ್ತಿ ಇಡೋಂಗಿಲ್ಲ ಹಾಗೆ ಹೀಗೆ ಅಂತ ಕಿತ್ತಾಳು ಮಾಡ್ಕೊಂಡು ಆ MES ಗೂಂಡಗಳು ಬಂದುಬಿಡ್ತಾರೆ. ಬಟ್ ಆ MES ಅಂದರೆ ಗೊತ್ತಲ್ಲ ನಿಮಗೆ, ಆಲ್ರೆಡಿ ವರ್ಷ ನೋಡ್ತಾನೆ ಇರ್ತಾರೆ, ಗೊತ್ತಿರುತ್ತೆ ಆಲ್ಮೋಸ್ಟ್ ಜನಕ್ಕೆ. ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ. ಅಂದರೆ ಇವರು ಮಹಾರಾಷ್ಟ್ರ ಏಕೀಕರಣಕ್ಕೆ ಹೋರಾಡುವಂತಹ ಒಂದು ಸಂಘ ಇದು. ಓಕೆ, ಸಂಘಟನೆ ಅಂತ ಇಟ್ಕೊಳ್ಳೋಣ. ಸೊ ಅವರು ಬೆಳಗಾವಿನಲ್ಲಿ ಏನಕ್ಕೆ ಇದ್ದಾರೆ ಅಂತ ಇವಾಗವರೆಗೂ ಅರ್ಥ ಆಗಿಲ್ಲ. ಆಮೇಲೆ ಲಾಸ್ಟ್ ಬೊಮ್ಮಾಯಿಯವರ ಸರ್ಕಾರದಲ್ಲೇ ಹೇಳಿದರು ಅದನ್ನು ಬ್ಯಾನ್ ಮಾಡ್ತೀವಿ ಕರ್ನಾಟಕದಲ್ಲಿ ಅಂತ. ಇಲ್ಲಿವರೆಗೂ ಏನಾಯಿತು ಅಂತಲೇ ಗೊತ್ತಾಗಿಲ್ಲ ನನಗೆ. ಆ್ಯಂಡ್ ಅವರೇನೆ ಓಕೆ, ಅವ್ರು ಸುತ್ತಮುತ್ತ ಇರೋವಂಥವ್ರೇ ಬೆಳಗಾವಿನಲ್ಲೇ ತಿದ್ಕೊಂಡು, ಇದೇ ಕರ್ನಾಟಕದ ಅನ್ನ ತಿದ್ಕೊಂಡು, ಇಲ್ಲಿರೋಂಥ ನೀರೇ ಕುಡ್ಕೊಂಡು, ಸೊ ಇಲ್ಲಿರೋರ ಮೇಲೇ ಕಿತ್ತಾಟಗಳು ಶುರು ಮಾಡ್ತಾರೆ. ಸೊ ಒಂದು ಕನ್ನಡ ಮಾತಾಡಿ ಅಂತಂದರೆ ಗಲಾಟೆಗಳು. ಓಕೆ, ರಾಯಣ್ಣನ ಮೂರ್ತಿ ಕೂರ್ಸಕ್ಕೆ ಹೋದರೆ ಗಲಾಟೆಗಳು. ಸೊ ಇವಾಗ ರೀಸೆಂಟಾಗಿ ನೋಡಿದ್ರೆ ಇಲ್ಲಿ ಕಂಡಕ್ಟ್ರಿಗೆ ಹೊಡೆದವ್ರೆ, ನನಗೆ ಮರಾಠಿ ಬರಲ್ಲ ಕನ್ನಡ ಮಾತಾಡೋದಕ್ಕೆ, ನನಗೆ ಕನ್ನಡ ಮಾತಾಡುವಂತ ಏನು ಅಂತೇಳಿ, ನೀನು ಮರಾಠಿ ಕಲಿ ಅಂತೇಳಿ. ಸೊ ಅವ್ರ ಮೇಲೆ ಅಲ್ಲೇ ಮಾಡಿ, ನೀನು ಅಲ್ಲಿರುವಂಥ ಪೊಲಿಟಿಷಿಯನ್ ಅಂತ ಕೇಳಲೇಬೇಡಿ ನೀವು. ಇದು ಅವ್ರಿಗೆ ಒಂದು ರೀತಿಯಲ್ಲಿ ಇದು ಊಟ ಇದ್ದಂಗೆ, ಚೆನ್ನಾಗಿ ಸವಿತಾರೆ ಇಂಥ ಗಲಾಟೆಗಳಿಂದ. ಅವ್ರಿಗೆ ಇದೇ ಬೇಕಾಗಿರೋಂಥ ಕಿತ್ತಾಡಬೇಕು. ಅವ್ರು ಯಾವ ಕಾಂಗ್ರೆಸ್ ತಗೊಳ್ಳಿ, BJP ತಗೊಳ್ಳಿ, ಎಂಥ ಸರ್ಕಾರದ ಒಂದು ಅಲ್ಲಿರೋಂಥ ಒಂದು ಪೊಲಿಟಿಷಿಯನ್ಗಳಾದ್ರು ಅಷ್ಟೇ. ಅವ್ರಿಗೆ ಆಗಬೇಕಾಗಿದ್ದು ಗಲಾಟೆಗಳೇ. ಅವರಿಗೆ ನಮ್ಮ ರಾಜ್ಯದ ಬೆಳಗಾವಿ ಅಂತೂ ಅವರು ನಮ್ದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ಇಲ್ಲಿವರು ಕೂಡ ಇನ್ನೂ ಬಿಡೋದಿಲ್ಲ. ಅಲ್ಲಿರುವಂಥ ಪೊಲಿಟಿಷಿಯನ್ ಅಷ್ಟೇ ಇದ್ದಾರೆ. ಆ್ಯಂಡ್ ಪ್ರತಿ ಟೈಮಲ್ಲಿ ಕೂಡ ಸಫರ್ ಆಗ್ತಿರೋವಂಥದ್ದು ಕರ್ನಾಟಕದವರು. ಆಮೇಲೆ ಕರ್ನಾಟಕದ ಆಸ್ತಿಗಳು, ನಮ್ಮ ಬಸ್ಗಳು ಅಲ್ಲಿ ಹೋಗಂಗಿಲ್ಲ. ಅಲ್ಲಿ ಕಿತ್ತೋಗ ನನ್ನ ಮಕ್ಕಳು ಅಂತಂದು ಚೆನ್ನಾಗಿರೋ ಬಸ್ಗಳಿಗೆಲ್ಲರೂ ಮಸಿ ಬಡ್ದು ಬರ್ತಾರೆ. ಆಮೇಲೆ ಯಾಕಂದ್ರೆ ಹೇಳಿ, ಅವ್ರ ಬಸ್ಗಳು ನೆಟ್ಟಿಗಿಲ್ವಲ್ಲ, ಅಟ್ಲೀಸ್ಟ್ ನಮ್ಮ ಬಸ್ಗಳು ನೆಟ್ಟಿಗಿದ್ದಾವೆ. ಬಟ್ ಅಂಥ ಬಸ್ಗಳು ನೋಡ್ಲಿಕ್ಕೆ ಅವ್ರಿಗೆ ಅದಕ್ಕೆ ಮಸಿ ಬರೆಯುವಂಥದ್ದು. ಆ್ಯಂಡ್ ಇಬ್ಬರು ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿರುವಂಥ ಪೊಲಿಟಿಷಿಯನ್ ಅಷ್ಟೇ, ಇಲ್ಲಿರುವಂಥವ್ರು ಅಷ್ಟೇ. ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಅದನ್ನು ಅಷ್ಟೇ ಒಂದು ಯೂಸ್ ಮಾಡ್ಕೊತಿದ್ದಾರೆ ಅವರ ಪೊಲಿಟಿಕಲ್ ಕೆರಿಯರ್ಗಳಿಗೆ, ಅವ್ರವ್ರ ಲಾಭಕ್ಕಾಗಿ. ಅಲ್ಲಿ ಬೆಳಗಾವಿಲಿರುವಂಥ ಪೊಲಿಟಿಷಿಯನ್ಗಳಂತೂ ಕೇಳಲೇಬೇಡಿ ನೀವು. ಅವ್ರಿಗೆ ಇದೇ ಬೇಕು. ಅವ್ರಿಗೆ ಮಾತೆತ್ತಿದ್ರೆ ಶಿವಾಜಿ ಜೈ ಅಂತಾರೆ. ಬಟ್ ಅದೇ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಅಲ್ಲಿ ಏನು ಹೇಳ್ತೀರಿ ಅಂತವ್ರಿಗೆ. ಆ್ಯಂಡ್ ಇದ್ರ ಬಗ್ಗೆ ಕೆಲವರು ಮಾತು ಆಡೋದಿಲ್ಲ. ಮಾತಾಡೋಕೆ ಹೋದ್ರೆ ಇನ್ನು ತಿರುಗಿಸಿ ಮಾತಾಡ್ತಾರೆ ಕೆಲವರು, ಹಿಂದೂ ಧರ್ಮ ಅನ್ನೋ ಇದರಲ್ಲಿ. ಸೊ ಕನ್ನಡ ನಾಡು ಅಂತ ಬಂದಾಗ ಇದನ್ನೆಲ್ಲನೂ ವಿರುದ್ಧನೇ ಮಾತಾಡ್ತಾರೆ. ಸೊ ಇವರು ಹೋರಾಟಗಾರರು, ಗಾರರು ಹಾಗೆ ಹೀಗೆ ಅಂದ್ಕೊಂಡು. ಸೊ ಕಷ್ಟ ಇದೆ ಕರ್ನಾಟಕದಲ್ಲಿ ಕನ್ನಡಿಗರು ಬದುಕುವಂಥದ್ದೇನೆ. ಅದು ಬೆಳಗಾವಿ ಆದರೂ ಆಗಿರ್ಬೋದು, ಬೆಂಗಳೂರು ಆದರೂ ಆಗಿರ್ಬೋದು, ಹೆವಿ ಕಷ್ಟ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿರೋರ ಮಧ್ಯೆನೇ ನಾವು ಬದುಕೋದಿದೆಯಲ್ಲ, ಅದು ಇನ್ನೂ ತೀರಾ ಕಷ್ಟ. ನಮ್ಮ ಜನ, ನಮ್ಮ ಪೊಲಿಟಿಷಿಯನ್ಗಳು ಇನ್ನೂ ಯಾವ ಮಟ್ಟಕ್ಕೆ ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ನೆಲ ಜಲ ಭಾಷೆನ ತೊಗೊಂಡು ನಿಲ್ಲಿಸ್ತಾರೆ ನಾನಂತೂ ಕಣೆ. ಸೊ ಎಲ್ಲರಿಗೂ ಒಂದು ರೀತಿಯಲ್ಲಿ ನರಸತ್ತ ಅರ್ಧಗಳು ಆದಂಗೆ ಆಗಿದ್ದಾರೆ. ಅವ್ರಿಗೆ ಯಾವಾಗ ಒಂದು ಆ ಕನ್ನಡ ನಾಡು, ನೆಲ ಜಲ ಅಂತ ಬಂದಾಗ ರಕ್ತ ಕುದಿಯುತ್ತೋ ನಾನಂತೂ ಕಣೆ. ಸೊ ಅದು ಆ ದಿನಗಳು ಬೇಗ ಬರಲಿ ಅಂತ ಕೇಳ್ಕೊತೀನಿ. ಅದರಲ್ಲೂ ಮುಖ್ಯವಾಗಿ ಹಲ್ಕಾ ಪೊಲಿಟಿಷಿಯನ್ಗಳಿಗೆ ಸ್ವಲ್ಪ ಬುದ್ಧಿ ಬರಲಿ. ಆ್ಯಂಡ್ ತಮ್ಮ ಒಂದು ಲಾಭಕ್ಕೋಸ್ಕರನೇ ಕೆಲಸ ಮಾಡೋದನ್ನು ಬಿಟ್ಟು, ಸೊ ಜನಗಳಿಗೋಸ್ಕರ, ಸೊ ನೆಲ ಜಲ ಭಾಷೆಗಳಿಗೆ ಅದಕ್ಕೋಸ್ಕರ ಸ್ವಲ್ಪ ದುಡಿಯುವಂಥ, ನಿಲ್ಲುವಂತಹ ಒಬ್ಬ ಪೊಲಿಟಿಷಿಯನ್ಗಳು ಬರಲಿ ಅಂತ ಕೇಳ್ಕೊತೀನಿ. ಸೊ ನನಗೆ ಅನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ, ಹಂಚ್ಕೊಳ್ಳೇಬೇಕಿತ್ತು, ಹಂಚ್ಕೊತೀನಿ. ಪ್ರತಿ ಟೈಮಲ್ಲಿ ಕೂಡ ಏನಾದರೂ ಆದಾಗ ನಾನು ಮಾತಾಡಿರ್ತೀನಿ. ಸೊ ಕಂಡಕ್ಟರ್ ಹೊಡೆದಿರೋಂಥ ನಿಜವಾಗ್ಲೂ ಬೇಜಾರಾಗಿದೆ. ಆ್ಯಂಡ್ ಅವ್ನ ಮೇಲೆ ನಾನು ಕೇಸ್ ಹಾಕಿದ್ರಂತೆ, ಪೋಕ್ಸೋ ಕೇಸೇನೋ, ಅದು ಏನಕ್ಕೆ ಹಾಕಿದ್ರೋ ಗೊತ್ತಿಲ್ಲ ನನಗೆ. ಇದ್ರ ಬಗ್ಗೆ ಅವನು ಮಾತಾಡಲ್ಲ ನ್ಯೂಸಲ್ಲೆಲ್ಲನೂ. ಸ್ವಲ್ಪ ತೋರಿಸ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಪೊಲಿಟಿಷಿಯನ್ಗಳು ಅದು ಏನು ಕಿತ್ತಾಕ್ತಾರೋ ಗೊತ್ತಿಲ್ಲ ನನಗೆ. ರೀಸೆಂಟಾಗಿ ನೋಡಿದೆ ಬೆಂಗಳೂರಲ್ಲಿ ಯಾರೋ ಕೆಲವರೆಲ್ಲ ಪುಂಡ್ರಗಳೆಲ್ಲನೂ ಲಾಂಗು ಮಚ್ಚಿಡ್ಕೊಂಡೆಲ್ಲ ರೋಡಲ್ಲೆಲ್ಲನೂ ಬೈಕಲ್ಲೆಲ್ಲ ರ್ಯಾಲಿ ಮಾಡ್ತಿದ್ರಂತೆ. ಅಂಥವ್ರನ್ನೆಲ್ಲ ಏನು ಲ್ಯಾಂಡ್ ಆರ್ಡರ್ ಇದೆ ಕರ್ನಾಟಕದಲ್ಲಿ, ಏನು ಕಿತ್ತಾಕ್ತಾವ್ರೆ ಇವರು, ಅರ್ಥನೇ ಆಗೋದಿಲ್ಲ ನನಗೆ. ಅಟ್ಲೀಸ್ಟ್ ಆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಆದ್ರೆ ಕೊಡ್ತಾರೆ, ಅದು ಮಾಡಲ್ಲ. ಎಲ್ಲ ಇವ್ರ ಕಂಟ್ರೋಲೇ ಇರಬೇಕು, ಪೊಲಿಟಿಷಿಯನ್ಗಳ ಕಂಟ್ರೋಲಲ್ಲೇ. ಹಿಂಗಾದ್ರೆ ಹೆಂಗೆ ದೇಶ ಉದ್ಧಾರ ಆಗುತ್ತೆ, ನಮ್ಮ ರಾಜ್ಯದ ಜನಗಳು ಹೆಂಗೆ ನೆಮ್ಮದಿಯಿಂದ ಇರಬೇಕು? ದೇವರೇ ಬಲ್ಲ, ಅವ್ರನ್ನ ಆರಿಸ್ಬಿಟ್ಟು ನಾವು. ಓಕೆ, ಬಾಯ್.